ಸುಹಾಸ್ ಡೆಡ್ಲಿ ಮರ್ಡರ್ನಿಂದಾಗಿ ಮಂಗಳೂರು ಕೊತ್ತ ಅಂತ ಕುದೀತಾ ಇದೆ. ಇವತ್ತು ವಿಎಚ್ಪಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಮಂಗಳೂರು ಕಮಿಷನರ್ ಅನುಪಮ್ ಅಗ್ರವಾಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಯಾವುದು ಆಗಬಾರ್ದಿತ್ತೋ, ಯಾವ ಸಮಯದಲ್ಲಿ ಯಾವುದು ಆಗಬಾರ್ದಿತ್ತೋ ಅಂಥದ್ದೇ ನಡೆದಿದೆ. ನಿಜಕ್ಕೂ ಇದು ಅತ್ಯಂತ ವೆರಿ ಅನ್ಫಾರ್ಚುನೇಟ್ ಅಂತೀವಲ್ಲ ಅಂಥದ್ದೊಂದು ಘಟನೆ, ಅತ್ಯಂತ ದುರದೃಷ್ಟಕರ ಘಟನೆ. ಮಂಗಳೂರಿನಲ್ಲಿ ಎಲ್ಲರ ಎದುರೇನೆ ಜನ ಓಡಾಡ್ತಾ ಇರುವಂಥ ಒಂದು ಜಾಗದಲ್ಲಿ ಸುಹಾಸ್ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಯಾರೇ ಇರಲಿ, ಯಾರನ್ನೇ ಆದರೂ ಕಾನೂನು ಸುವ್ಯವಸ್ಥೆ ಹಾಗಾದರೆ ಸತ್ತೋಗಿದೆಯಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ನೋಡ್ರಿ, ಹಿಂಗೆ ಎಲ್ಲರೂ ಓಡಾಡ್ತಾ ಇರುವಾಗ ಮಚ್ಚಿಡ್ಕೊಂಡ್ಬಂದು ಅಟ್ಟಿಸ್ಕೊಂಡು ಬಂದು ಅದರಲ್ಲೂ ಓಡಿಸ್ಕೊಂಡು ಬಂದು ಈ ಥರ ಕೊಲೆ ಮಾಡಿ ಬಿಸಾಕ್ತಾರೆ ಅಂತ ಅಂದರೆ ಪೊಲೀಸರ ಭಯವೇ ಇಲ್ಲ ಅಂತ ಆಯಿತು ಅಲ್ಲಿ. ಜೊತೆಗೆ ಪೊಲೀಸರಿಗೆ ಇದು ಸುಮಾರು ಇಡೀ ಘಟನೆ ಒಂದು ಅರ್ಧ ಗಂಟೆ ಕಾಲ ನಡೆದರೂ ಕೂಡ ಅದರಲ್ಲಿ ಪೊಲೀಸರಿಗೆ ಇಮಿಡಿಯೇಟಾಗಿ ಸ್ಥಳಕ್ಕೆ ತಲುಪೋದಕ್ಕಾಗೋದಿಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು ನಮಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ ಬೇಕು ನಮಗೆ ಅಂತ, ಅದ್ರ ಜೀವ ಉಳ್ಸೋಕ್ಕಾಗ್ದಿದ್ಮೇಲೆ ಇನ್ನೇನಕ್ಕೆ ಅಂತ. ರಾತ್ರಿ ಚೋರಿಸ್ತಾರೆ ನನಗೆ ಗೊತ್ತಲ್ಲ. ಹಲೋ, ಹಾಂ ಸುಹಾಸ್ ಡೆಡ್ಲಿ ಮರ್ಡರ್ನಿಂದಾಗಿ ಮಂಗಳೂರು ಕೊತ್ತ ಅಂತ ಕುದೀತಾ ಇದೆ. ಇವತ್ತು ವಿಎಚ್ಪಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಮಂಗಳೂರು ಕಮಿಷನರ್ ಅನುಪಮ್ ಅಗ್ರವಾಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಯಾವುದು ಆಗಬಾರ್ದಿತ್ತೋ, ಯಾವ ಸಮಯದಲ್ಲಿ ಯಾವುದು ಆಗಬಾರ್ದಿತ್ತೋ ಅಂಥದ್ದೇ ನಡೆದಿದೆ. ನಿಜಕ್ಕೂ ಇದು ಅತ್ಯಂತ ವೆರಿ ಅನ್ಫಾರ್ಚುನೇಟ್ ಅಂತೀವಲ್ಲ ಅಂಥದ್ದೊಂದು ಘಟನೆ, ಅತ್ಯಂತ ದುರದೃಷ್ಟಕರ ಘಟನೆ. ಮಂಗಳೂರಿನಲ್ಲಿ ಎಲ್ಲರ ಎದುರೇನೆ ಜನ ಓಡಾಡ್ತಾ ಇರುವಂಥ ಒಂದು ಜಾಗದಲ್ಲಿ ಸುಹಾಸ್ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಯಾರೇ ಇರಲಿ, ಯಾರನ್ನೇ ಆದರೂ ಕಾನೂನು ಸುವ್ಯವಸ್ಥೆ ಹಾಗಾದರೆ ಸತ್ತೋಗಿದೆಯಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ನೋಡ್ರಿ, ಹಿಂಗೆ ಎಲ್ಲರೂ ಓಡಾಡ್ತಾ ಇರುವಾಗ ಮಚ್ಚಿಡ್ಕೊಂಡ್ಬಂದು ಅಟ್ಟಿಸ್ಕೊಂಡು ಬಂದು ಅದರಲ್ಲೂ ಓಡಿಸ್ಕೊಂಡು ಬಂದು ಈ ಥರ ಕೊಲೆ ಮಾಡಿ ಬಿಸಾಕ್ತಾರೆ ಅಂತ ಅಂದರೆ ಪೊಲೀಸರ ಭಯವೇ ಇಲ್ಲ ಅಂತ ಆಯಿತು ಅಲ್ಲಿ. ಜೊತೆಗೆ ಪೊಲೀಸರಿಗೆ ಇದು ಸುಮಾರು ಇಡೀ ಘಟನೆ ಒಂದು ಅರ್ಧ ಗಂಟೆ ಕಾಲ ನಡೆದರೂ ಕೂಡ ಅದರಲ್ಲಿ ಪೊಲೀಸರಿಗೆ ಇಮಿಡಿಯೇಟಾಗಿ ಸ್ಥಳಕ್ಕೆ ತಲುಪೋದಕ್ಕಾಗೋದಿಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು ನಮಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ ಬೇಕು ನಮಗೆ ಅಂತ, ಅದ್ರ ಜೀವ ಉಳ್ಸೋಕ್ಕಾಗ್ದಿದ್ಮೇಲೆ ಇನ್ನೇನಕ್ಕೆ ಅಂತ. ಹಾಂ, ರಾತ್ರಿ ಚೋರಿಸ್ತಾರೆ ನನಗೆ ಗೊತ್ತಲ್ಲ. ಹಲೋ, ಹಾಂ ಸುಹಾಸ್ ಡೆಡ್ಲಿ ಮರ್ಡರ್ನಿಂದಾಗಿ ಮಂಗಳೂರು ಕೊತ್ತ ಅಂತ ಕುದೀತಾ ಇದೆ. ಇವತ್ತು ವಿಎಚ್ಪಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಮಂಗಳೂರು ಕಮಿಷನರ್ ಅನುಪಮ್ ಅಗ್ರವಾಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಯಾವುದು ಆಗಬಾರ್ದಿತ್ತೋ, ಯಾವ ಸಮಯದಲ್ಲಿ ಯಾವುದು ಆಗಬಾರ್ದಿತ್ತೋ ಅಂಥದ್ದೇ ನಡೆದಿದೆ. ನಿಜಕ್ಕೂ ಇದು ಅತ್ಯಂತ ವೆರಿ ಅನ್ಫಾರ್ಚುನೇಟ್ ಅಂತೀವಲ್ಲ ಅಂಥದ್ದೊಂದು ಘಟನೆ, ಅತ್ಯಂತ ದುರದೃಷ್ಟಕರ ಘಟನೆ. ಮಂಗಳೂರಿನಲ್ಲಿ ಎಲ್ಲರ ಎದುರೇನೆ ಜನ ಓಡಾಡ್ತಾ ಇರುವಂಥ ಒಂದು ಜಾಗದಲ್ಲಿ ಸುಹಾಸ್ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಯಾರೇ ಇರಲಿ, ಯಾರನ್ನೇ ಆದರೂ ಕಾನೂನು ಸುವ್ಯವಸ್ಥೆ ಹಾಗಾದರೆ ಸತ್ತೋಗಿದೆಯಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ನೋಡ್ರಿ, ಹಿಂಗೆ ಎಲ್ಲರೂ ಓಡಾಡ್ತಾ ಇರುವಾಗ ಮಚ್ಚಿಡ್ಕೊಂಡ್ಬಂದು ಅಟ್ಟಿಸ್ಕೊಂಡು ಬಂದು ಅದರಲ್ಲೂ ಓಡಿಸ್ಕೊಂಡು ಬಂದು ಈ ಥರ ಕೊಲೆ ಮಾಡಿ ಬಿಸಾಕ್ತಾರೆ ಅಂತ ಅಂದರೆ ಪೊಲೀಸರ ಭಯವೇ ಇಲ್ಲ ಅಂತ ಆಯಿತು ಅಲ್ಲಿ. ಜೊತೆಗೆ ಪೊಲೀಸರಿಗೆ ಇದು ಸುಮಾರು ಇಡೀ ಘಟನೆ ಒಂದು ಅರ್ಧ ಗಂಟೆ ಕಾಲ ನಡೆದರೂ ಕೂಡ
ಅದರಲ್ಲಿ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ತಲುಪೋದಕ್ಕಾಗೋದಿಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು ನಮಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ ಬೇಕು ನಮಗೆ ಅಂತ, ಅದ್ರ ಜೀವ ಉಳ್ಸೋಕ್ಕಾಗ್ದಿದ್ಮೇಲೆ ಇನ್ನೇನಕ್ಕೆ ಅಂತ. ಹಾಂ, ರಾತ್ರಿ ಚೋರಿ ಕಾಂಡಾನೆ ನನಗೆ ಗೊತ್ತಲ್ಲ. ಹಲೋ, ಹಾಂ, ಸುಹಾಸ್ ಡೆಡ್ಲಿ ಮರ್ಡರ್ನಿಂದಾಗಿ ಮಂಗಳೂರು ಕೊತ್ತ ಅಂತ ಕುದೀತಾ ಇದೆ. ಇವತ್ತು ವಿಎಚ್ಪಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಮಂಗಳೂರು ಕಮಿಷನರ್ ಅನುಪಮ್ ಅಗ್ರವಾಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಯಾವುದು ಆಗಬಾರ್ದಿತ್ತೋ, ಯಾವ ಸಮಯದಲ್ಲಿ ಯಾವುದು ಆಗಬಾರ್ದಿತ್ತೋ ಅಂಥದ್ದೇ ನಡೆದಿದೆ. ನಿಜಕ್ಕೂ ಇದು ಅತ್ಯಂತ ವೆರಿ ಅನ್ಫಾರ್ಚುನೇಟ್ ಅಂತೀವಲ್ಲ ಅಂಥದ್ದೊಂದು ಘಟನೆ, ಅತ್ಯಂತ ದುರದೃಷ್ಟಕರ ಘಟನೆ. ಮಂಗಳೂರಿನಲ್ಲಿ ಎಲ್ಲರ ಎದುರೇನೆ ಜನ ಓಡಾಡ್ತಾ ಇರುವಂಥ ಒಂದು ಜಾಗದಲ್ಲಿ ಸುಹಾಸ್ ಶೆಟ್ಟಿ ಅನ್ನುವಂಥ ಹಿಂದೂ ಕಾರ್ಯಕರ್ತನನ್ನು ಕೊಚ್ಚಿ ಕೊಲೆ ಮಾಡಲಾಗಿದೆ. ಯಾರೇ ಇರಲಿ, ಯಾರನ್ನೇ ಆದರೂ ಕಾನೂನು ಸುವ್ಯವಸ್ಥೆ ಹಾಗಾದರೆ ಸತ್ತೋಗಿದೆಯಾ ಅನ್ನುವಂಥ ಪ್ರಶ್ನೆ ಹೇಳ್ತಾ ಇದೆ. ನೋಡ್ರಿ, ಹಿಂಗೆ ಎಲ್ಲರೂ ಓಡಾಡ್ತಾ ಇರುವಾಗ ಮಚ್ಚಿಡ್ಕೊಂಡ್ಬಂದು ಅಟ್ಟಿಸ್ಕೊಂಡು ಬಂದು ಅದರಲ್ಲೂ ಓಡಿಸ್ಕೊಂಡು ಬಂದು ಈ ಥರ ಕೊಲೆ ಮಾಡಿ ಬಿಸಾಕ್ತಾರೆ ಅಂತ ಅಂದರೆ ಪೊಲೀಸರ ಭಯವೇ ಇಲ್ಲ ಅಂತ ಆಯಿತು ಅಲ್ಲಿ. ಜೊತೆಗೆ ಪೊಲೀಸರಿಗೆ ಇದು ಸುಮಾರು ಇಡೀ ಘಟನೆ ಒಂದು ಅರ್ಧ ಗಂಟೆ ಕಾಲ ನಡೆದರೂ ಕೂಡ ಅದರಲ್ಲಿ ಪೊಲೀಸರಿಗೆ ಇಮಿಡಿಯೇಟ್ ಆಗಿ ಸ್ಥಳಕ್ಕೆ ತಲುಪೋದಕ್ಕಾಗೋದಿಲ್ಲ ಅಂದರೆ ಪೊಲೀಸ್ ವ್ಯವಸ್ಥೆ ಯಾಕೆ ಬೇಕು ನಮಗೆ ಅನ್ನೋಂಥ ಪ್ರಶ್ನೆ ಬರುತ್ತೆ. ಯಾಕೆ ಬೇಕು ನಮಗೆ ಅಂತ, ಅದ್ರ ಜೀವ ಉಳ್ಸೋಕ್ಕಾಗ್ದಿದ್ಮೇಲೆ ಇನ್ನೇನಕ್ಕೆ ಅಂತ. ಹಾಂ, ರಾತ್ರಿ ಚೋರಿ ಕಾಂಡಾನೆ ನನಗೆ ಗೊತ್ತಲ್ಲ. ಹಲೋ, ಹಾಂ, ಸುಹಾಸ್ ಡೆಡ್ಲಿ ಮರ್ಡರ್ನಿಂದಾಗಿ ಮಂಗಳೂರು ಕೊತ್ತ ಅಂತ ಕುದೀತಾ ಇದೆ. ಇವತ್ತು ವಿಎಚ್ಪಿ ದಕ್ಷಿಣ ಕನ್ನಡ ಬಂದ್ಗೆ ಕರೆ ಕೊಟ್ಟಿದೆ. ಮಂಗಳೂರು ನಗರ ವ್ಯಾಪ್ತಿಯಲ್ಲಿ ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಬೆಳಗ್ಗೆ 6 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಕೂಡ ನಿಷೇಧಾಜ್ಞೆ ಜಾರಿಯಲ್ಲಿರುತ್ತೆ. ಮಂಗಳೂರು ಕಮಿಷನರ್ ಅನುಪಮ್ ಅಗ್ರವಾಲ್ ಈ ಆದೇಶವನ್ನು ಹೊರಡಿಸಿದ್ದಾರೆ. ಸೊ ಯಾವುದು ಆಗಬಾರ್ದಿತ್ತೋ, ಯಾವ ಸಮಯದಲ್ಲಿ ಯಾವುದು ಆಗಬಾರ್ದಿತ್ತೋ ಅಂಥದ್ದೇ ನಡೆದಿದೆ. ನಿಜಕ್ಕೂ ಇದು ಅತ್ಯಂತ ವೆರಿ